ನಮಸ್ಕಾರ. ಈಗಾಗಲೇ ನಾನು BNSಗೆ ಸಂಬಂಧಪಟ್ಟಂತೆ 2 ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ. I have brought 2 videos already on BNS 2023. So, the discussion mainly I have done is on crime. ಅಪರಾಧ. ಕ್ರೈಮ್ಗೆ ನಾವು ಅಫೆನ್ಸ್ ಅಂತಲೂ ಹೇಳ್ಬೋದು. In BNS we have called it as offense, ಅಪರಾಧ. ಅಫೆನ್ಸ್ ಅಂತಲೂ ಹೇಳಿದ್ದೀವಿ ಅಥವಾ ಅಪರಾಧ ಅಂತ ಹೇಳ್ತೀವಿ. ನಿಮ್ಮ ಈ ಸಿಲೆಬಸ್ಸಿನ ಪ್ರಕಾರ ಈ ಅಪರಾಧವನ್ನು ಕಂಪೇರ್ ಮಾಡಲಿಕ್ಕೆ ನೋಡಿದ್ದಾರೆ. ದೇರ್ ಈಸ್ ಎ ಎಫರ್ಟ್ ದಟ್ ದಿ ಕಂಪ್ಯಾರಿಸನ್ ಆಲ್ಸೋ ಹ್ಯಾಸ್ ಟು ಬಿ ಡನ್. ಓಕೆ, 1 minute. ಎಸ್, ಈ ಅಪರಾಧದ ಕಂಪ್ಯಾರಿಸನನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಆದರೆ ನಾನು ಕ್ರೈಮ್ ವಿಡಿಯೋ 1 ಮಾಡುವಾಗ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂದರೆ ಸಿವಿಲ್ ರಾಂಗ್ ಜೊತೆಗೆ ಇದ್ರ ಕಂಪ್ಯಾರಿಸನನ್ನು ಮಾಡಿದ್ದೀನಿ. ಅಂದರೆ ವಾಟ್ ಈಸ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಸಿವಿಲ್ ಲಯಬಿಲಿಟಿ ಆ್ಯಂಡ್ ಕ್ರಿಮಿನಲ್ ಲಯಬಿಲಿಟಿ ಅಂತಕ್ಕಂಥದ್ದು ಮಾಡಿದ್ದೀನಿ. ಅದಲ್ಲದೆ ದೇರ್ ಆರ್ 2 more points. The distinction has to be done with respect to tort also, with respect to tort law also, with respect to morality also. Therefore, I am doing one more video on this concept. ಇವತ್ತಿನ ವಿಷಯ ಏನು ಅಂತಂದರೆ, ಈ ಅಪರಾಧ ಅಂತಕ್ಕಂಥ ವಿಷಯ ಉಳಿದಂತಹ ವಿಷಯಗಳಿಗೆ ಯಾವ ರೀತಿಯಾಗಿ ಅದು ಹೊಂದ್ಕೊಳ್ತದೆ ಅಥವಾ ಯಾವ ರೀತಿಯಾಗಿ ವ್ಯತ್ಯಾಸವನ್ನು ಹೊಂದ್ತದೆ ಅಂತಕ್ಕಂಥದ್ದನ್ನು ನೋಡುವ ಪ್ರಯತ್ನವನ್ನು ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. Okay, so here I am trying to explain the jurisprudential point also, because especially this video is basically to make you introduce to another concept of legal system. So I am trying to bring, because maybe in 3rd or 4th semester you are going to learn jurisprudence, ನ್ಯಾಯಶಾಸ್ತ್ರವನ್ನು ಕಲಿತೀರಿ ನೀವು. ಆದರೆ ಇಲ್ಲಿ ವಿಶೇಷವಾಗಿ ಏನು ನಮ್ಮ ಅಪರಾಧ ಅಂತ ಏನು ಹೇಳ್ತೀವಿ, ಇಟ್ ಆಲ್ ಡಿಪೆಂಡ್ಸ್ ಆನ್ ಹ್ಯೂಮನ್ ಫ್ಯಾಕಲ್ಟಿ. ಮನುಷ್ಯನ ಮಾನಸಿಕ ಸ್ವಭಾವದ ಮೇಲೆ ನಿರ್ಮಾಣವಾದಂತಹ ಒಂದು ಕಾನೂನಿದು. ಆದ್ದರಿಂದ ಇದು ಎಲ್ಲ ಆಯಾಮಗಳಲ್ಲಿಯೂ ನಾವು ಈ ಅಪರಾಧ ಅಂತಕ್ಕಂಥದ್ದನ್ನು ಹೋಲಿಸಿ ನೋಡಬೇಕಾಗ್ತದೆ. ಸೊ ದೇರ್ ಫಾರ್ ದೋಸ್ ಥಿಂಗ್ಸ್ ವಿ ಆರ್ ಡೂಯಿಂಗ್. ಸಿ ಐ ಆಮ್ ಡಿಸ್ಕಸಿಂಗ್ ದಿಸ್ ಪಾಯಿಂಟ್ ಆಫ್ jurisprudential foundation. I am discussing the relationship, how they are related, crime, tort and morality, how they are related, and I have made a table. Especially this will help you in tackling your question papers of the examination. ಆದ್ದರಿಂದ ಒಂದೊಂದಾಗಿ ನೋಡೋಣ. ಸಿ, ಇನ್ ಎ ಲೀಗಲ್ ಸಿಸ್ಟಮ್ man is related, connected with all these aspects, the aspect of morality, civil obligation and criminal law. ಸಿವಿಲ್ ಆಬ್ಲಿಗೇಷನ್ ಅಂತಂದರೆ ಸಾಮಾನ್ಯವಾಗಿ ಇನ್ನೊಬ್ಬನಿಗೆ ನಾವು ಹಾನಿ ಉಂಟು ಮಾಡಿದಾಗ, ಇಫ್ ವಿ ಇನ್ಫ್ರಿಂಜ್ ದ ರೈಟ್ ಆಫ್ ಅದರ್ ಪರ್ಸನ್, ಇಫ್ ವಿ ಟ್ರಬಲ್ ದ ಅದರ್ ಪರ್ಸನ್, ಸೊ ಸಿವಿಲ್ ಆಬ್ಲಿಗೇಷನ್ ವಿಲ್ ಕಮ್. ಇಫ್ ಯು ಆರ್ ಟ್ರಬಲಿಂಗ್ ದ ಅದರ್ ಪರ್ಸನ್ ಆ್ಯಂಡ್ ದಟ್ ಈಸ್ ನಾಟ್ ಓನ್ಲಿ ಟ್ರಬಲಿಂಗ್ ದ ಅದರ್ ಪರ್ಸನ್, ಇಟ್ ಇಂಪ್ಯಾಕ್ಟ್ಸ್ ದ ಹೋಲ್ ಸೊಸೈಟಿ, ದೆನ್ ಇಟ್ ವಿಲ್ ಶಿಫ್ಟ್ ಟು ಕ್ರಿಮಿನಲ್ ಪ್ರಾಬ್ಲಮ್. ಅಪರಾಧ ಆಗ್ಬಿಡ್ತದೆ, ಅಪಕೃತ್ಯ ಹೋಗಿ ಅಪರಾಧ ಆಗ್ಬಿಡ್ತದೆ. ಆಮೇಲೆ ನೈತಿಕತೆ, ಇವು 3 ಮನುಷ್ಯನ ಸ್ವಭಾವಕ್ಕೆ ಸಂಬಂಧಪಟ್ಟಂತಹ ವಿಷಯ. ಪ್ರತಿಯೊಂದು ಕಾನೂನು ವ್ಯವಸ್ಥೆಯಲ್ಲಿಯೂ ಮಾನವ ನಡವಳಿಕೆಯನ್ನು 3 ಸಂಬಂಧಿತ ಮಾನದಂಡಗಳ ಮೂಲಕ ವಿಶ್ಲೇಷಿಸಲಾಗ್ತದೆ. ದಿಸ್ ಈಸ್ ಅನಲೈಸ್ಡ್ ಮೇನ್ಲಿ ಆನ್ 3 ಫಂಡಮೆಂಟಲ್ ಥಿಂಗ್ಸ್. ಒನ್ ಈಸ್ ಯುವರ್ ಸಿವಿಲ್ ಆಬ್ಲಿಗೇಷನ್. Again, civil obligation can be classified into 2. One is tort obligation, another is contractual obligation. What is not contract is tort in civil. Then criminal obligation. Then morality. All moral things may not be bound by rule. ಈಗ ನೀವು ನಿಮ್ಮ ತಂದೆ ಪ್ಯಾಕೆಟಲ್ಲಿ ದುಡ್ಡು ತೊಗೊಳ್ತೀರಿ, ನಿಮ್ಮ ತಂದೆ ನಿಮಗೆ ಪಿಕ್ ಪ್ಯಾಕೆಟ್ ಕೇಸ್ ಹಾಕಲ್ಲ, ಬಟ್ ಇಟ್ ಈಸ್ ಮೊರಾಲಿಟಿ. ಯು ಆರ್ ಟೇಕಿಂಗ್ ಮನಿ from your parents' pocket without his knowledge, right? It comes under the concept of
ಮೊರಾಲಿಟಿ ಅಂತ ಹೇಳ್ಬೋದು. ವೈಲ್ ಮೊರಾಲಿಟಿ ಅಪೀಲ್ಸ್ ಟು ಕಾನ್ಷಿಯಸ್, ನೋಡಿ ಅದಕ್ಕೆ ಮೊರಾಲಿಟಿ ಏನಾಗುತ್ತೆ, ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯ. ಟಾರ್ಟ್ ಲಾ ಪ್ರೊವೈಡ್ಸ್ ಪ್ರೈವೇಟ್ ರಿಡ್ರೆಸ್. ಅಂದರೆ ಇಫ್ ಯು ಆರ್ ಇನ್ವಾಲ್ವ್ ಇನ್ ಟು ಟಾರ್ಟ್, ಅಪಕೃತ್ಯದಲ್ಲಿ ನೀವು ಇನ್ವಾಲ್ವ್ ಆದರೆ ಏನಾಗುತ್ತೆ ಅಂತಂದರೆ, ಇನ್ನೊಬ್ಬ ವ್ಯಕ್ತಿಯ, ಖಾಸಗಿ ವ್ಯಕ್ತಿಯ ಏನಾಗುತ್ತೆ, ಅವನ ಹಕ್ಕುಗಳ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಇಟ್ ಈಸ್ ಎ ಪ್ರೈವೇಟ್ ಲಾ ಡಾಕ್ಟ್ರಿನ್. ವಾಟ್ ಈಸ್ ಪ್ರೈವೇಟ್ ಲಾ, ವಾಟ್ ಈಸ್ ಪಬ್ಲಿಕ್ ಲಾ? ಅವರ್ BNS is a public law. Anything you do something which falls under BNS, it is a concept of public law because state is involved in it. Whereas you do a tort, ಒಂದು ಅಪಕೃತ್ಯವನ್ನು ಮಾಡ್ತೀರಿ ಅಂತ ಇಟ್ಕೊಳ್ಳಿ, it is not a public law, it is the realm of private law. There are certain private laws. So tort is basically a private law. Then criminal law ensures public order through punishment. ನೋಡಿ, whereas morality is only about your conscience. But if it involves into anything that is written in BNS, then punishment will be there. ಮೊರಾಲಿಟಿಗೆ, ಎಲ್ಲ ಮೊರಾಲಿಟಿಗೆ ಪನಿಷ್ಮೆಂಟ್ ಇರಲ್ಲ. ಅಥವಾ ಕೆಲವೊಂದು ಮಾರಲ್ ವಿಷಯಗಳನ್ನು ನಾವು ಕ್ರಿಮಿನಲ್ ಬುಕ್ಕಲ್ಲಿ ಸೇರಿಸಿದ್ರೆ ಅದಕ್ಕೆ ಪನಿಷ್ಮೆಂಟ್ ಇರುತ್ತೆ. ನೈತಿಕತೆ ಮನಸ್ಸಿನ ಆತ್ಮಸಾಕ್ಷಿಗೆ ಸಂಬಂಧಿಸಿದರೆ ಟಾರ್ಟ್ ಖಾಸಗಿ ಪರಿಹಾರ ನೀಡುತ್ತದೆ. ಅಪರಾಧ ಕಾನೂನು ಶಿಕ್ಷೆಯ ಮೂಲಕ ಸಾರ್ವಜನಿಕರನ್ನು ಕಾಯುತ್ತದೆ. ಇಫ್ ಯು ಡೂ ಕ್ರೈಮ್, ಪನಿಷ್ಮೆಂಟ್. ಇಫ್ ಯು ಡೂ ಇಮ್ಮಾರಲ್ ಥಿಂಗ್ಸ್, ಪನಿಷ್ಮೆಂಟ್ ಮೇ ನಾಟ್ ಬಿ ದೇರ್, ಬಟ್ ಅದು ನಿಮ್ಮ ಮನಸ್ಸಿನ ವಿರುದ್ಧ ಆಗುತ್ತೆ. ಇಫ್ ಯು ಡೂ ಸಮಥಿಂಗ್ ರಾಂಗ್ ಟು ಎ ಪ್ರೈವೇಟ್ ಪರ್ಸನ್, ಇಟ್ ಈಸ್ ಲಿಮಿಟೆಡ್ ಟು ಪ್ರೈವೇಟ್ ಪರ್ಸನ್, ದೆನ್ ಕಾಂಪೆನ್ಸೇಷನ್ ಬರುತ್ತೆ. ಈ ರೀತಿಯಾದಂತಹ ಈ ಡಿಫ್ರೆನ್ಸನ್ನು ನೀವು ಬೇಸಿಕ್ ಆಗಿ ಗೊತ್ತಿಟ್ಕೋಬೇಕು. ವಾಟ್ ಈಸ್ ಕ್ರೈಮ್, ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. I have in detail discussed. I don't think it is necessary to discuss it here again. It becomes at the cost of repetition. A crime is a public wrong punishable by the state for violation of social order and law. This is very important. ಯಾವುದು ಸಮಾಜದ ಮೇಲೆ ಪರಿಣಾಮವನ್ನು ಬೀರ್ತದೋ, ಸಮಾಜದ ಮೇಲೆ ದುಷ್ಪರಿಣಾಮವನ್ನು ಬೀರುವುದಕ್ಕೆ ನಾವು ಅಪರಾಧ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಅಪರಾಧ. ಓಕೆ, ಇಟ್ ಈಸ್ ಬೇಸ್ಡ್ ಆನ್ ದಿಸ್ ಮ್ಯಾಕ್ಸಿಮ್. ನಾನು ಹೇಳಿದ್ನಲ್ವಾ, ಆಕ್ಟಸ್ ನಾನ್ ಫೆಸಿಟ್ ರೇಯಸ್ ನಿಸಿ ಮೆನ್ಸಿಟ್ ರಿಯಾ. ಅಂದರೆ ಆಕ್ಟಸ್ ರೇಯಸ್ ಆ್ಯಂಡ್ ಮೆನ್ಸ್ ರಿಯಾ ಆರ್ ಇನ್ವಾಲ್ವ್ ಇನ್ ದಿಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಬೋತ್ ಶುಡ್ ಬಿ ದೇರ್. ಇವೆರಡೂ ಇದ್ರೆ ನಾವೇನಂತೀವಿ, ಅದಕ್ಕೆ ಅಪರಾಧ ಅಂತ ಹೇಳ್ತೀವಿ ಅನ್ನೋದನ್ನು ವಿವರವಾಗಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ದೆನ್ ವಾಟ್ ಈಸ್ ಟಾರ್ಟ್? ವಾಟ್ ಈಸ್ ಟಾರ್ಟ್? ಟಾರ್ಟ್ಗೆ ನಾವು ಕನ್ನಡದಲ್ಲಿ ಅಪಕೃತ್ಯ ಅಂತ ಹೇಳ್ತೀವಿ. ಅಪಕೃತ್ಯ ಅಂತಕ್ಕಂಥ ಶಬ್ದವನ್ನು ನಾವು ಉಪಯೋಗ ಮಾಡ್ತೀವಿ. ಎ ಟಾರ್ಟ್ ಈಸ್ ಎ ಸಿವಿಲ್ ರಾಂಗ್. ಎಸ್, ದಿಸ್ ಈಸ್ ನಾಟ್ ಎ ಕ್ರಿಮಿನಲ್ ರಾಂಗ್. ಅಪರಾಧ ಅಲ್ಲ, ಅದು ಅಪಕೃತ್ಯ. ದಟ್ ಕಾಸಸ್ ಇಂಜುರಿ ಟು ಇಂಡಿವಿಜುವಲ್ಸ್ ಲೀಗಲ್ ರೈಟ್. ಬೇರೆ ಒಬ್ಬ ವೈಯಕ್ತಿಕ ವ್ಯಕ್ತಿಯ, ಇಲ್ಲಿ ಸಮಾಜ ಪ್ರಶ್ನೆಗೆ ಬರಲ್ಲ, ವೈಯಕ್ತಿಕ ವ್ಯಕ್ತಿಯ ವಿಷಯ ಇಲ್ಲಿ ಸಂಬಂಧ ಬರುತ್ತೆ. ಆದ್ದರಿಂದ ನಾವು ಅದಕ್ಕೆ ಟಾರ್ಟ್ ಅಂತೀವಿ. ಎರಡು ತಪ್ಪೇ, ಎರಡು ಬೋತ್ ಆರ್ ಮಿಸ್ಟೇಕ್ಸ್ ಓನ್ಲಿ, ಬೋತ್ ಆರ್ ರಾಂಗ್ಸ್ ಓನ್ಲಿ. ಟಾರ್ಟ್ ಎಂದರೆ ಖಾಸಗಿ ಹಕ್ಕು ಉಲ್ಲಂಘನೆಯಿಂದ ಉಂಟಾಗುವ ತಪ್ಪು. ಇಲ್ಲಿ ಶಿಕ್ಷೆ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇನ್ ಟಾರ್ಟ್ ದೇರ್ ಇಸ್ ನೋ ಪನಿಷ್ಮೆಂಟ್. ಇನ್ ಟಾರ್ಟ್ ವಾಟ್ ಈಸ್ ದೇರ್? ವಾಟ್ ಹ್ಯಾಸ್ ಲಾಸ್ ಹ್ಯಾಸ್ ಹ್ಯಾಪನ್ ಟು ಅದರ್ ಪಾರ್ಟಿ, ಯು ಆರ್ ಬೌಂಡ್ ಟು ಮೇಕ್ ಇಟ್ ಗುಡ್. ಅವನಿಗೆ ಆದಂಥ ಹಾನಿಯನ್ನು ನೀವು ಭರಿಸಬೇಕಾಗ್ತದೆ, ಕಂಪೆನ್ಸೇಷನ್, ಪರಿಹಾರವನ್ನು ಕೊಡಬೇಕಾಗ್ತದೆ. ಇಟ್ ಡಸ್ ನಾಟ್ ಇನ್ವಾಲ್ವ್ ಪನಿಷ್ಮೆಂಟ್, ಓನ್ಲಿ ರಿಸ್ಟೋರೇಷನ್ ಆಫ್ ದ ಇಂಜೂರ್ಡ್ ಪಾರ್ಟಿ, ಓನ್ಲಿ ರಿಸ್ಟೋರೇಷನ್ ಆಫ್ ದ ಇಂಜೂರಿ. ಇದರಲ್ಲಿ ಶಿಕ್ಷೆ ಇರೋದು, ಬದಲಾಗಿ ಹಾನಿಗೊಳಗಾದ ವ್ಯಕ್ತಿಗೆ ಪರಿಹಾರ ನೀಡಲಾಗುತ್ತದೆ. ಇವೆಲ್ಲ ನಾವೇನು ಮಾಡ್ತೀವಿ ಅಂದರೆ ನಿರ್ಲಕ್ಷ್ಯ, ಆಮೇಲೆ ಉಪದ್ರವ ಮತ್ತು ಮಾನಹಾನಿ, ಇಂಥ ವಿಷಯಗಳನ್ನು ನಾವೇನು ಮಾಡ್ತೀವಿ, ಟಾರ್ಟ್ ಲಾನಲ್ಲಿ ಡಿಸ್ಕಸ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಯು ಆರ್ ಸ್ಟಡಿಂಗ್ ಇನ್ ಡಿಟೇಲ್ ವಾಟ್ ಈಸ್ ಟಾರ್ಟ್ ಲಾ. ಓಕೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯು ಕ್ಯಾನ್ ಯೂಸ್ ಇಟ್ ಇನ್ BNS. Probably this we are not learning anywhere. Only for the purpose of crime we are learning this morality, ನೈತಿಕತೆ.
ನೋಡಿ, ನೈತಿಕತೆ ಮತ್ತು ಸಮಾಜ, ಈ ಸಮಾಜ ಇದೆಯಲ್ಲ, ಸಮಾಜವೂ ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಈ ನೈತಿಕತೆ ಇದೆಯಲ್ಲ, ಇದು ಸೇಮ್ ಇರೋದಿಲ್ಲ. ಇಟ್ ವೇರೀಸ್ with respect to community, with respect to place, with respect to state, with respect to nation and internation. ಬೇರೆ ಬೇರೆ ದೇಶಗಳಿಗೆ ಸಾಮಾಜಿಕ ಈ ಏನು ಈ ನೈತಿಕತೆ ಅಂತಕ್ಕಂಥ ಹೇಳಿದ್ರೆ ಇದ್ರ ಮಟ್ಟ, ದ ಲೆವೆಲ್ changes. Normally, morality is a system of right and wrong based on conscious and social values. Based on conscious and social values. That's what I have told. ಸಮಾಜದ ಮೌಲ್ಯಗಳು ಅಂತ ಹೇಳ್ತೀವಿ ನಾವು. ಸಮಾಜದ ಮೌಲ್ಯಗಳ ಮೇಲೆ ಡಿಪೆಂಡ್ ಆಗುತ್ತದು. ಮೌಲ್ಯಗಳು, ಭಾರತೀಯ ಸಮಾಜದ ಮೌಲ್ಯಗಳನ್ನು ನಾವು ಮತ್ತೊಂದು ದೇಶದೊಂದಿಗೆ ಹೋಲಿಸಿದಾಗ ಬದಲಾವಣೆ ಇರ್ತದೆ ಅಂತ ಅದರ ಅರ್ಥ. ನಾಟ್ ನೆಸೆಸರಿಲಿ ಬ್ಯಾಕ್ಡ್ ಬೈ ಲೀಗಲ್ ಫೋರ್ಸ್. ಎಲ್ಲ ನೈತಿಕತೆಗಳು ಕೂಡ ಕಾನೂನಿನ ಬಲದಿಂದ ನಡೆಯೋದಿಲ್ಲ. ಕೆಲವೊಂದು ವಿಷಯಗಳು ಹೀಗಿದಾವಲ್ಲ, ಅವುಗಳಿಗೆ ಕಾನೂನು ಏನು ಮಾಡೋಕ್ಕಾಗಲ್ಲ. ಲಾ ವಿಲ್ ನಾಟ್ ಇಂಟರ್ಫಿಯರ್ ಅಂಡರ್ ಸರ್ಟನ್ ಇಶ್ಯೂಸ್ ಆರ್ ಸರ್ಟನ್ ರಾಂಗ್ಸ್. ಸಚ್ ಥಿಂಗ್ಸ್ ಆರ್ ನೋನ್ ಆಸ್ ಮೊರಾಲಿಟಿ. ನೈತಿಕೆ ಎಂದರೆ ಆತ್ಮಸಾಕ್ಷಿ ಮತ್ತು ಸಾಮಾಜಿಕ ಮೌಲ್ಯಗಳ ಆಧಾರದ ಮೇಲೆ ಸರಿತಪ್ಪಿನ ನಿರ್ಣಯ. ಈಗ ಏಕಪತ್ನಿತ್ವ ಇದೊಂದು ನೈತಿಕತೆ. ಇದು ಹಿಂದೂ ಧರ್ಮದಲ್ಲಿ. ಅದೇ ನೀವು ಧರ್ಮವನ್ನು ಬದಲಾಯಿಸಿದಾಗ ಇದು ಏನಾಗುತ್ತೆ, ಹಿಂದೂ ಧರ್ಮದಲ್ಲಿ ನೀವು ಬಹುಪತ್ನಿತ್ವ ಇದೆಯಲ್ಲ, ಅದು ಅನೈತಿಕ ವ್ಯವಹಾರ. ಅದೇ ನೀವು ಇನ್ನೊಂದು ಧರ್ಮವನ್ನು ತೆಗೆದುಕೊಂಡ್ರೆ ಅಥವಾ ಮಮಡನ್ ಧರ್ಮವನ್ನು ತೆಗೆದುಕೊಂಡ್ರೆ 4 ಜನ ಪತ್ನಿಗಳನ್ನು ಹೊಂದುವುದು ಕೂಡ ಅದು ಅನೈತಿಕತೆ ಅಲ್ಲ. 5ನೇ ವ್ಯಕ್ತಿಯನ್ನು ಮದುವೆ ಆದರೆ ಆವಾಗ ಅದು ಅನೈತಿಕತೆ ಆಗಬಹುದು. ಓಕೆ, ಇಟ್ ಡಿಪೆಂಡ್ಸ್ ಅಪಾನ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಮೊರಾಲಿಟಿ ಅಂತ ಹೇಳ್ತೀವಲ್ಲ, ನೈತಿಕತೆ ಇದೆಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ. ಸಂಸ್ಕೃತಿ, ರೈಟ್, ಧರ್ಮ ಮತ್ತು ನೈತಿಕ ಚಿಂತನೆಗಳು. ಎಥಿಕ್ಸ್ ಅಂದರೆ ನೈತಿಕ ಚಿಂತನೆಗಳು. ನಾವು ಪ್ರೊಫೆಷನಲ್ ಎಥಿಕ್ಸ್ ಅಂತ ಕಲಿತೀವಿ. ಪ್ರೊಫೆಷನಲ್ ಎಥಿಕ್ಸ್ ನೆನ್ಪಿಟ್ಕೊಳ್ಳಿ. ಆಲ್ ಪ್ರೊಫೆಷನಲ್ ಎಥಿಕ್ಸ್ ಆರ್ ಈವನ್ ಡಿಫರೆಂಟ್ ಫ್ರಮ್ ಮೊರಾಲಿಟಿ. ಮೊರಾಲಿಟಿ ಮತ್ತು ಎಥಿಕ್ಸ್ ಮೇಲೇನೆ ಫಿಲಾಸಫಿ ಮೇಲೆ ಒಂದು ದೊಡ್ಡ ಲೆಕ್ಚರ್ ಮಾಡ್ಬೋದು. ಮೊರಾಲಿಟಿ ಆ್ಯಂಡ್ ಎಥಿಕ್ಸ್ ಮೇಲೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿ ಬಂದಿರ್ತಾನೆ, ಅವನ ಪರವಾಗಿ ನಾನು ವಕಾಲತ್ತು ವಹಿಸ್ತೀನಿ ಅಂತ ಇಟ್ಕೊಳ್ಳಿ. ಅವನು ನಿಜವಾಗಿ ಮರ್ಡರ್ ಮಾಡಿದ್ದು ನಿಮಗೆ ಗೊತ್ತಿರುತ್ತೆ. ಆದ್ದರಿಂದ ಮಾರಲಿ ಅವನು ನೀವು ಸಪೋರ್ಟ್ ಮಾಡಬಾರ್ದು. ಯಾಕೆಂದ್ರೆ ಅವನು ಮರ್ಡರರ್. ಹಿ ಈಸ್ ಅಗೇನ್ಸ್ಟ್ ದ ಸೊಸೈಟಿ. ಆದರೆ ಎಸ್ ಎ ಲಾಯರ್ ಎಥಿಕಲಿ ಯು ಹ್ಯಾವ್ ಟು ಟೇಕ್ ಅಪ್ ಹಿಸ್ ಕೇಸ್. ನೋಡಿ, ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಥಿಕ್ಸ್ ಆ್ಯಂಡ್ ಮೊರಾಲಿಟಿ. ಈ ಎಥಿಕಲ್ ವ್ಯಾಲ್ಯೂಸು ಕೂಡ ಮೊರಾಲಿಟಿಯಲ್ಲಿ ಇರುತ್ತೆ. ಓಕೆ, ರಾದರ್ ದ್ಯಾನ್ ಸ್ಟ್ಯಾಚ್ಯೂಟ್ಸ್. ಆದರೆ ಇವೆಲ್ಲ ಕಾನೂನಿನ ಪರಿಮಿತಿ ಒಳಗೆ ಬರುವುದಿಲ್ಲ. ಇದು ಧರ್ಮ, ಸಂಸ್ಕೃತಿ, ನೈತಿಕ ಚಿಂತನೆಗಳ ಮೇಲೆ ಅವಲಂಬಿತವಾಗಿದ್ದು ಕಾನೂನು ಕಲಮುಗಳ ಮೇಲೆ ಅಲ್ಲ. ನೋಡಿ, ಸುಳ್ಳು ಹೇಳುವುದು ಮತ್ತೆ ದ್ರೋಹ ಮಾಡೋದು ಎಲ್ಲ ಸಂದರ್ಭದಲ್ಲಿಯೂ ಅವು ಕಾನೂನಿನ ಕಟ್ಟಳೆಗೆ ಬರೋದಿಲ್ಲ. ಉದಾಹರಣೆಗೆ, ನೀವು ಕಾಲೇಜ್ಗಂತ ಬಂದು ಫ್ರೆಂಡ್ಸ್ ಜೊತೆಗೆ ಪಿಕ್ಚರ್ಗೆ ಹೋಗಿ ಮನೆಗೆ ಹೋಗ್ತೀರಾ. ನಿಮ್ಮ ತಂದೆ ಕೇಳ್ತಾರೆ, ಏನಪ್ಪ ಕಾಲೇಜ್ಗೆ ಹೋಗಿದ್ದೆ ಅಂತಂದರೆ ನೀವು ಹೌದು ಡ್ಯಾಡಿ ನಾನು ಹೋಗಿದ್ದೆ ಅಂತಲೇ ಹೇಳ್ತೀರಿ. ಸೊ ಇಲ್ಲಿ ನೀವು ಸುಳ್ಳು ಹೇಳಿರ್ತೀರಿ, ಬಟ್ ಅಲ್ಲಿ ನಿಮ್ಗೆ ಡಾಕ್ಟ್ರಿನ್ ಆಫ್ ಇಸ್ಟಾಪಲ್ ಅಪ್ಲೈ ಆಗೋದಿಲ್ಲ. ಅಂದರೆ ನೈತಿಕವಾಗಿ ನೀವು ಸರಿ ಮಾಡ್ತಾ ಇಲ್ಲ ಅಂತ, ಅಥವಾ ಅನೈತಿಕವಾಗಿದ್ದೀರಿ ಅಂತ, ಅಥವಾ ತಪ್ಪು ನೀವು ಮಾಡಿದ್ದಕ್ಕೆ ಶಿಕ್ಷೆ ಆಗೋದಿಲ್ಲ ಅಂತ. ಸೊ ಬಿಟ್ರೇಯಲ್, ದೆನ್ ಗ್ರೀಡ್, ಆಸೆ. ಮನುಷ್ಯನಿಗಿರ್ತಕ್ಕಂಥ ಆಸೆ ಇದೆಯಲ್ಲ, ಲಾಲಸೆ ಅಂತ ಹೇಳ್ತಾರೆ, ಲಸ್ಟ್ ಅಂತ ಹೇಳ್ತಾರೆ. ದೇರ್ ಇಸ್ ಅನದರ್ ಬ್ಯಾಡ್ ವರ್ಡ್ ಕಾರ್ಡ್ ಲಸ್ಟ್. ಸೊ ಇವುಗಳೆಲ್ಲ ನೈತಿಕತೆಗೆ ಸಂಬಂಧಪಟ್ಟಂತಹ ವಿಷಯಗಳು ಅನ್ನೋದನ್ನು ನಾವು ಗಮನಿಸಬೇಕು. ಇವೆಲ್ಲದರ ಮೇಲೂ ಲಾ ಮೇ ನಾಟ್ ಎನ್ಫೋರ್ಸ್ ಥಿಂಗ್ಸ್. ಆದ್ದರಿಂದ ನಾನೇನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಈ ಒಂದು ಕಾನ್ಸೆಪ್ಟ್ನ ನಿಮಗೆ ಜ್ಯೂರಿಸ್ಪ್ರುಡೆನ್ಸ್ಗೆ ರಿಲೇಟ್ ಮಾಡ್ತಾ ಇದ್ದೀನಿ. ನೋಡಿ, ಕ್ರೈಮ್
ರೂಟೆಡ್ ಇನ್ ಪಬ್ಲಿಕ್ ಲಾ. ರೂಟೆಡ್ ಇನ್ ಪಬ್ಲಿಕ್ ಲಾ, ಸೊಸೈಟೀಸ್ ಪೀಸ್ ಆ್ಯಂಡ್ ಡೆಟರೆನ್ಸ್. ಕ್ರೈಮ್ ಏನಕ್ಕೆ ಕ್ರೈಮ್ ಅಂತ ಯಾಕಂತೀವಿ ನಾವು? ಒಂದು ತಪ್ಪಿಗೆ ಅಪರಾಧ ಅಂತ ಯಾಕಂತೀವಿ? ಇಲ್ಲಿ ಏನಾಗುತ್ತೆ, ಅಪರಾಧ ಮಾಡಿದ ವ್ಯಕ್ತಿಗೆ ನಾವು ಹೆದರಿಕೆ ಹುಟ್ಟಿಸುವಂತಹ ಒಂದು ಕೆಲಸ ಮಾಡಬೇಕು. ಅದು ರಾಜ್ಯದ ಜವಾಬ್ದಾರಿ. ಆದ್ದರಿಂದ ನಾವೇನು ಮಾಡ್ತೀವಿ, ನೋಡಪ್ಪ ನೀ ಕೊಲೆ ಮಾಡಿದರೆ ನಿನ್ನೂ ಕೊಲೆ ಮಾಡ್ತೀವಿ ಅಂತ, 302, ಅಥವಾ ನಿನ್ನ ಜೀವನ ಪರ್ಯಂತ ಜೈಲಿನಲ್ಲಿ ಇಡ್ತೀವಿ ಅಂತ. ಅಂದರೆ ಜನರಿಗೆ ಗೊತ್ತಿರಬೇಕು ಕೊಲೆ ಮಾಡಬಾರ್ದು ಅನ್ನುವಂತಹ ಏನಿರಬೇಕು, ಭಯ ಇರಬೇಕು. ಏನಿರಬೇಕು? ಭಯ ಇರಬೇಕು. ರಕ್ಷಣೆ ರೂಪಿತವಾದ ಸಾರ್ವಜನಿಕ ಕಾನೂನು, ರೈಟ್? ಇದು ಭಯ. ಇಲ್ಲಿ ಭಯ ಕೂಡ ನೀವು ಸೇರಿಸ್ಬೋದು. ಭಯವನ್ನು ಕ್ರಿಯೇಟ್ ಮಾಡುವಂತಹ ಒಂದು, ಯಾಕೆಂದರೆ ಅದರಿಂದ ಸಮಾಜದ ಶಾಂತಿ ಹಾಳಾಗ್ತದೆ. ಸಮಾಜದ ಶಾಂತಿ ಹಾಳಾಗ್ತದೆ. ಅದೇ ನೀವು ಟಾರ್ಟ್ ತಗೊಂಡ್ರೆ ಇದಕ್ಕೆ ಅಪಕೃತ್ಯ ಅಂತ ಬರಿಬೋದು ನಾವು. ಇದು ಅಪರಾಧ, ಇದು ಅಪಕೃತ್ಯ. ಈ ಅಪಕೃತ್ಯ ಸಮಾಜದ ಮೇಲೆ ಏನು ತೊಂದರೆ ಮಾಡೋಲ್ಲ. ನಿಮ್ಮ ಮನೆ ಟಾಯ್ಲೆಟ್ ಪೈಪ್ನ ಬೆಂಡ್ ಹಾಕಿ ಪಕ್ಕದ ಮನೆಯವ್ರಿಗೆ ವಾಸನೆ ಹೋಗೋಂಗೆ ನೀವು ಮಾಡೋದಿದೆಯಲ್ಲ, ಅದು ಸಮಾಜಕ್ಕೆ ಏನು ತೊಂದರೆ ಕೊಡಲ್ಲ, ಪಕ್ಕದ ಮನೆಯವ್ರಿಗೆ ತೊಂದರೆ ಕೊಡುತ್ತೆ. ಇಟ್ ಈಸ್ ಎ ನ್ಯೂಷನ್ಸ್, ಇಟ್ ಈಸ್ ಎ ಟ್ರೆಸ್ಪಾಸ್ ಟು ದಿ ನೇಬರ್. ಆವಾಗ ಅದೇನಾಗುತ್ತೆ, ಪ್ರೈವೇಟ್ ಜ್ಯೂರಿಸ್ಪ್ರುಡೆನ್ಸಲ್ಲಿ ಬರುತ್ತೆ, ಪ್ರೈವೇಟ್ ಲಾ. ಇದಕ್ಕೇನು ಮಾಡಬೇಕು, ಅವನು ಕೋರ್ಟ್ಗೆ ಹೋದರೆ ಕೋರ್ಟ್ನವ್ರು ಇಂಜಂಕ್ಷನ್ ಕೊಡ್ತಾರೆ. ಏನು ಇಂಜಂಕ್ಷನ್ನು? ಡೋಂಟ್ ಸೆಂಡ್ ದಿ ಬ್ಯಾಡ್ ಸ್ಮೆಲ್ ಟು ದ ನೇಬರ್ ಅಂಥೇಳಿ ಕೋರ್ಟ್ ಒಂದು ಡಿಗ್ರಿ ಹೊಡಿಸುತ್ತೆ, ಇಂಜೆಕ್ಷನ್ ಹೊಡಿಸುತ್ತೆ, ತಡೆಯಾಜ್ಞೆಯನ್ನು ಹೊಡಿಸುತ್ತೆ, ಪರ್ಮನೆಂಟ್ ಇಂಜೆಕ್ಷನ್ ಕೊಡುತ್ತೆ. ಖಾಸಗಿ ಹಕ್ಕು ಉಲ್ಲಂಘನೆ ಆದಾಗ ಆವಾಗ ಅದು ಅಪಕೃತ್ಯ ಆಗುತ್ತೆ. ಅದು ಅಪಕೃತ್ಯ ಆಗುತ್ತೆ ನೋಡಿ. ಆದರೆ ಮೊರಾಲಿಟಿ ವಿಷಯದಲ್ಲಿ ಕಾನೂನು ಪಿಕ್ಚರ್ಗೆ ಬರೋದಿಲ್ಲ. ಅಥವಾ ಇದರಲ್ಲಿದ್ದಂಥ ವಿಷಯ ಕ್ರೈಮಲ್ಲಿ ಹೋಗಿತ್ತು ಅಂತ ಇಟ್ಕೊಳ್ಳಿ, ಆವಾಗ ಅದು ಮೊರಾಲಿಟಿ ಆಗೋದಿಲ್ಲ. ರೂಟೆಡ್ ಇನ್ ಎಥಿಕ್ಸ್ ಆ್ಯಂಡ್ ಕಾನ್ಶಿಯನ್ಸ್. ಇದು ಆತ್ಮಸಾಕ್ಷಿ ಮತ್ತು ನೈತಿಕ ಮೌಲ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಈಸ್ ದ ಬೇಸಿಕ್ ಕ್ರಕ್ಸ್ ಆಫ್ ದೀಸ್ 3 ಕಾನ್ಸೆಪ್ಟ್ಸ್. ದ ಕ್ರಕ್ಸ್ ಆಫ್ ದೀಸ್ 3, 1, 2 and 3. Almost whatever I am talking about torts is civil wrong only. Tort to civil wrong is almost the same. In civil wrong, in addition to tort, even contracts can be added in civil wrong. That's the only difference. Otherwise, almost they are same. Yes. Relationship among crime, tort and morality. ಏನು ರಿಲೇಷನ್ಶಿಪ್ನ ನಾವು ಹೆಂಗೆ ಹೇಳ್ಬೋದು? ಆಲ್ 3 ಗವರ್ನ್ ಹ್ಯೂಮನ್ ಬಿಹೇವಿಯರ್. ನೋಡಿ, ಎಲ್ಲವೂ ಮನುಷ್ಯನ ಒಂದು ನಡವಳಿಕೆಗೆ ಸಂಬಂಧಪಟ್ಟಂಥ ವಿಷಯವೇ. ಆದರೆ ಅವುಗಳ ಉದ್ದೇಶ ಏನಿದೆಯಲ್ಲ, ಉದ್ದೇಶ ಮತ್ತು ಅವುಗಳಿಂದ ಕೊಡುವಂತಹ ಶಿಕ್ಷೆಯಲ್ಲಿ ಕೆಲವೊಂದು ಬದಲಾವಣೆಗಳಿದ್ದಾವೆ. ಎವ್ರಿ ಕ್ರೈಮ್ ಮೇ ಬಿ ಇಮ್ಮಾರಲ್. ನೋಡಿ, ಇವೆಲ್ಲವೂ ಇಮ್ಮಾರಲ್ಲೇ. ಬಟ್ ಎವ್ರಿ ಇಮ್ಮಾರಲ್ ಆ್ಯಕ್ಟ್ ಈಸ್ ನಾಟ್ ನೆಸೆಸರಿಲಿ ಎ ಕ್ರೈಮ್. ಇದರಲ್ಲಿ ಎಲ್ಲವೂ ಅನೈತಿಕ. ತಪ್ಪು ಮಾಡೋದು ಅದು ನೈತಿಕತೆಗೆ ವಿರುದ್ಧವಾದದ್ದೇ. ಆದರೆ ಎಲ್ಲ ಅನೈತಿಕತೆಗಳನ್ನು ನಾವು ಕಾನೂನಿನ ವ್ಯಾಪ್ತಿಯಲ್ಲಿ ತಂದಿಲ್ಲ. ಸರ್ಟನ್ ರಾಂಗ್ಸ್ ಮೇ ಬಿ ಟಾರ್ಟ್ಸ್. ಕೆಲವೊಂದು ತಪ್ಪುಗಳು ಟಾರ್ಟ್ಗಳಾಗಿರ್ಬೋದು, ಕ್ರೈಮ್ಗಳಾಗಿರ್ಬೋದು. ಲೈಕ್ ಅಸಾಲ್ಟ್, ಡಿಫಮೇಷನ್. ಲಾ ಡ್ರಾಸ್ ಇನ್ಸ್ಪಿರೇಷನ್ ಫ್ರಮ್ ಮೊರಾಲಿಟಿ. ನೋಡಿ, ಮೊರಾಲಿಟಿ ಅಂತಕ್ಕಂಥದ್ದು ಏನಿದೆ ಅದರಿಂದನೇ ಅಲ್ಟಿಮೇಟ್ಲಿ ಇವೆಲ್ಲ ಹುಡ್ಕೊಂಡಿದ್ದಾವೆ. ಯಾವ ಮೊರಾಲಿಟಿ ಅಥವಾ ನೈತಿಕತೆ ಇದಲ್ವ, ಆ ಅನೈತಿಕತೆ ಆಗುತ್ತೋ ಆ ಅನೈತಿಕತೆಯ ಮಟ್ಟ ಮೇಲೆ ಹೋದಂಗೆಲ್ಲ ಅವು ಕಾನೂನಿನ ಒಳಗೆ ಬರ್ತವೆ. ಸಣ್ಣ ಸಣ್ಣ ಪುಟ್ಟದ್ದು ನಾವಿನ್ನೂ ಕಾನೂನಿನ ಒಳಗೆ ತಂದಿಲ್ಲ ಅಂತ ಹೇಳ್ಬೋದು. ಕಾನೂನು ನೈತಿಕತೆಯಿಂದ ಪ್ರೇರಿತವಾಗುತ್ತದೆ, ಆದರೆ ಸಾರ್ವಜನಿಕ ಶಿಸ್ತಿಗೆ ಅಗತ್ಯವಾದ ಅಂಶಗಳನ್ನಷ್ಟೇ ನಾವೇನು ಮಾಡ್ತೀವಿ, ಕಾನೂನಿನ ಅಡಿಯಲ್ಲಿ ತರ್ತೀವಿ. ಅದು ಏನಾಗ್ಬೋದು, ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಕೊಡ್ಬೋದು ಅಥವಾ ಸಮಾಜಕ್ಕೆ ತೊಂದರೆ ಕೊಡ್ಬೋದು. ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಕೊಟ್ಟರೆ ನಾವು ಅದನ್ನೇನು ಮಾಡ್ತೀವಿ, ಟಾರ್ಟ್ ಅಂತ ಹೇಳ್ತೀವಿ. ಅದು ಸಮಾಜಕ್ಕೆ ತೊಂದರೆ ಕೊಟ್ಟರೆ ನಾವು ಅದಕ್ಕೆ ಅಪರಾಧ ಅಂತ ಹೇಳ್ತೀವಿ. ಅಥವಾ ಒಬ್ಬರಿಗೆ ಯಾರಿಗೋ ತೊಂದರೆ ಕೊಡ್ತಂದ್ರೆ ಅಪಕೃತ್ಯ ಅಂತ ಹೇಳ್ತೀವಿ. ಆದ್ದರಿಂದ ಎಲ್ಲವನ್ನೂ ನೀವು ಮಾರಲಿ ನೋಡ್ಬೋದು. ಇವನ್ನು ಹೊರತುಪಡಿಸಿ ಅಂದರೆ ಮಾರಲಿ ಇರತಕ್ಕಂತಹ ಎಲ್ಲ ವಿಷಯಗಳನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ಕಾನೂನಿನ ಕಟ್ಟಳೆಯಲ್ಲಿ ತಂದಿಲ್ಲ. ಆಲ್ ಆರ್ ನಾಟ್ ಎನ್ಫೋರ್ಸ್ಡ್ ಬೈ ಲಾ. ಇವುಗಳನ್ನ ಬಿಟ್ಟಂಥದ್ದೇನಿದೆಯಲ್ಲ ಅದನ್ನು ನಾವಿಲ್ಲಿ ಮೊರಾಲಿಟಿಯ ಒಂದು ಬಾಸ್ಕೆಟಲ್ಲಿ ಹಾಕ್ತೀವಿ ಅಂಥೇಳಿ ನಾವು ಹೇಳ್ಬೋದು. ಸೊ ನೌ ಐ ಹ್ಯಾವ್ ಮೇಡ್ ದ ಡಿಸ್ಟಿಂಕ್ಷನ್. ಕ್ರೈಮ್ ನೋಡಿ,
ಕ್ರೈಮ್, ಟಾರ್ಟ್ ಆ್ಯಂಡ್ ಮೊರಾಲಿಟಿ. ಕಂಪ್ಯಾರಿಸನ್ ಮಾಡಿಬಿಡ್ತೀನಿ. ಈ ಟಾರ್ಟ್ಗೆ ನೀವು ಸಿವಿಲ್ ರಾಂಗ್ ಅಂತಲೂ ಸೇರಿಸ್ಕೋಬೋದು, ಸಿವಿಲ್ ರಾಂಗ್ ಅಂತಲೂ ಸೇರಿಸ್ಕೋಬೋದು. ಆಲ್ಮೋಸ್ಟ್ ಸೇಮ್. ಏನಾದ್ರು ವ್ಯತ್ಯಾಸ ಇದ್ದರೆ ನಾನು ಅಲ್ಲೇ ಹೇಳ್ತೀನಿ ನಿಮಗೆ. ನೋಡಿ, ಇವುಗಳ ಒಂದು ಸ್ವಭಾವ ಏನಿದೆ ಅಂತ ನೋಡೋದಾದರೆ, ಇದು ಪಬ್ಲಿಕ್ ರಾಂಗ್. ಇಟ್ ಈಸ್ ಪಬ್ಲಿಕ್ ರಾಂಗ್ ಅಫೆಕ್ಟಿಂಗ್ ಸೊಸೈಟಿ ಅಟ್ ಲಾರ್ಜ್. ದಿಸ್ ಈಸ್ ಪ್ರೈವೇಟ್ ರಾಂಗ್ ಅಫೆಕ್ಟಿಂಗ್ ಓನ್ಲಿ ಸಮ್ ಪೀಪಲ್. affecting only some people. It is ethical or moral, wrong against conscience. ಇದು ಆತ್ಮಸಾಕ್ಷಿಗೆ ವಿರುದ್ಧ, ಇದು ಕೆಲವು ವೈಯಕ್ತಿಕ ಹಕ್ಕುಗಳಿಗೆ ವಿರುದ್ಧ, ಇದು ಸಮಾಜಕ್ಕೆ ವಿರುದ್ಧ. ದಿಸ್ ಈಸ್ ದ ನೇಚರ್. ದೆನ್ ಉದ್ದೇಶ ಏನು? ಟು ಮೇಂಟೈನ್ ಪಬ್ಲಿಕ್ ಆರ್ಡರ್, ಸಾರ್ವಜನಿಕ ಶಾಂತಿಯನ್ನು ರಕ್ಷಿಸಲಿಕ್ಕೆ. ಮೇಂಟೈನ್ ಪಬ್ಲಿಕ್ ಆರ್ಡರ್, ಪೀಸ್ ಆ್ಯಂಡ್ ಸೇಫ್ಟಿ, ಸಾರ್ವಜನಿಕ ಶಾಂತಿ, ಭದ್ರತೆ ಮತ್ತು ಶಿಸ್ತನ್ನು ಕಾಯುವುದು. ಯಾವುದು? ಅಪರಾಧಿಕ ಕಾನೂನು. ಅಪರಾಧ ಅಲ್ಲ, ಅಪರಾಧಿಕ ಕಾನೂನು, ಕ್ರೈಮ್ ಲಾ. ರೈಟ್. ಇದರ ಉದ್ದೇಶ ಏನು? ಯಾರಿಗೆ ಹಾನಿಯಾಗಿರುತ್ತೋ ಆ ಹಾನಿಯನ್ನು ಭರಿಸುವಂತಹ ಕೆಲಸ. ದಿಸ್ ಈಸ್ ಕಾಲ್ಡ್ ಇಕ್ವಿಟಿ ಜಸ್ಟಿಸ್ ಅಂತ ಹೇಳ್ತಾರೆ. ಇಕ್ವಿಟೇಬಲ್ ಜಸ್ಟಿಸ್ ಅಂತ ಹೇಳ್ತಾರೆ ಇದಕ್ಕೆ. ಖಾಸಗಿ ಹಕ್ಕು ಉಲ್ಲಂಘನೆ ಆದಾಗ ಪರಿಹಾರವನ್ನು ನೀಡುವುದು. ಟು ಪ್ರಮೋಟ್ ವರ್ಚ್ಯೂ ಆ್ಯಂಡ್ ಮಾರಲ್ ಡಿಸಿಪ್ಲಿನ್. ನೋಡಿ, ಇದೇನಾಗುತ್ತೆ ಅಂತಂದರೆ, ಸಿವಿಲೈಸ್ಡ್ ಸೊಸೈಟಿಯ ಮಟ್ಟವನ್ನು ಮೇಲೆ ಏರಿಸ್ತಾ ಹೋಗ್ತದೆ. ಮೊರಾಲಿಟಿಯನ್ನು ನಾವು ಹೆಚ್ಚು ಪಡಿಸ್ಕೊಂಡ್ರೆ. ಆದರೆ ಮೊರಾಲಿಟಿ ಕೆಳಗೆ ಹೋದರೆ, ನಾವು ಅನೈತಿಕತೆಗೆ ಹೋದರೆ, ಈ ಒಂದು ಮಟ್ಟ, ಸಾಮಾಜಿಕ ಮಟ್ಟ ಕೆಳಗೆ ಬರ್ತದೆ ಅನ್ನೋದನ್ನು ನಾವು ನೋಡ್ಬೇಕು. ಬಟ್ ಇಟ್ ಈಸ್ ನಾಟ್ ಬೌಂಡ್ ಬೈ ಲಾ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದೆನ್ if you see here, enforcing authority. So for crime, state is the authority. Enforced by the state. ರಾಜ್ಯವೇ ಇದರ ಜವಾಬ್ದಾರಿಯನ್ನು ತಗೊಳ್ತದೆ. ಪೊಲೀಸರು ರಾಜ್ಯವನ್ನು ಪ್ರತಿನಿಧಿಸುವ ಅಂಗ. ಅವರ ಜವಾಬ್ದಾರಿ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವುದು ಈ ಪೊಲೀಸರ ಜವಾಬ್ದಾರಿ. ಆದರೆ ಟಾರ್ಟ್ ಆದಾಗ ಪೊಲೀಸರು ಪಿಕ್ಚರ್ಗೆ ಬರೋದಿಲ್ಲ. ನಿಮಗೆ ಹಾನಿ ಆದರೆ ನೀವೇ ಕೋರ್ಟ್ಗೆ ಹೋಗಬೇಕು, ನೀವು ಕೋರ್ಟ್ಗೆ ಹೋಗಿ ಪರಿಹಾರವನ್ನು ಕಂಡುಕೊಳ್ಬೇಕು. ದಟ್ ಈಸ್ ವಾಟ್ ಇಂಡಿವಿಜುವಲ್ ಥ್ರೂ ಸಿವಿಲ್ ಕೋರ್ಟ್ಸ್. ಇಲ್ಲಿ ಕ್ರಿಮಿನಲ್ ಕೋರ್ಟ್ಸ್ ಇವಕ್ಕೆ ಮ್ಯಾಜಿಸ್ಟ್ರೇಟ್ ಅಂತ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗ್ಬೇಕಾಗ್ತದೆ ನೀವು. ಹಿಯರ್ ದ ಕೋರ್ಟ್ಸ್ ಆರ್ ನೇಮ್ಡ್ ಆಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್. ಇದರಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಬೇರೆ ಇರ್ತಾರೆ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬೇರೆ ಇರ್ತಾರೆ. ಇಲ್ಲಿ ಹಂಗಲ್ಲ, ನೀವೇ ಕೋರ್ಟ್ಗೆ ಹೋಗ್ಬೇಕು. ಟಾರ್ಟ್ ಆದರೆ, ಅಪಕೃತ್ಯ ಆದರೆ, ಅಥವಾ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆದರೆ ನೀವೇ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಆದರೆ ಮೊರಾಲಿಟಿಯಲ್ಲಿ ಹಂಗಿಲ್ಲ. ಇದನ್ನು ಸಮಾಜ, ನಿಮ್ಮ ಏನು ಕುಟುಂಬ ಇದೆಯಲ್ಲ, ಅವರು ನಿಮಗೆ ಏನು ಮಾಡ್ತಾರೆ, ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮ ಅಪ್ಪನ ಜೇಬಿನ ದುಡ್ಡು ನೀವು ಹೊಡೆದ್ರೆ, ನೀ ಕಾಲೇಜಿಗೆ ಚಕ್ಕರ್ ಹೊಡೆದ್ರೆ, ನಿಮ್ಮಪ್ಪ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ, ನಿಮಗೆ ಬುದ್ಧಿ ಹೇಳ್ತಾರೆ, ಅಥವಾ ಈ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ನಾಟ್ ಹ್ಯಾವಿಂಗ್ ದಿ ಫೋರ್ಸ್ ಆಫ್ ಲಾ, ನಾಟ್ ದೇರ್. ಓಕೆ. ದೆನ್ ದ ಫಿಫ್ತ್, ಇದರಲ್ಲಿ ಪರಿಹಾರ ಏನೇನು ಅಂತ. ಪರಿಹಾರ ಅಥವಾ ಶಿಕ್ಷೆ. ಕ್ರೈಮ್ ಆದರೆ ಶಿಕ್ಷೆ ಮತ್ತು ಪರಿಹಾರ ಎರಡೂ ಇರ್ಬೋದು, ಶಿಕ್ಷೆ ಅಥವಾ ದಂಡ ಎರಡೂ ಇರ್ಬೋದು. ಆದರೆ ಟಾರ್ಟ್ನಲ್ಲಿ ಪರಿಹಾರ ಮಾತ್ರ. ಈ ಪರಿಹಾರಗಳು ಬೇರೆ ಬೇರೆ ಪರಿಹಾರಗಳಿದ್ದಾವೆ ಟಾರ್ಟ್ನಲ್ಲಿ. ಕಂಪೆನ್ಸೇಷನಲ್ಲಿ ಲಿಕ್ವಿಡೇಟೆಡ್ ಕಾಂಪೆನ್ಸೇಷನ್ ಅಂತ ಹೇಳ್ತೀವಿ, ಅನ್ಲಿಕ್ವಿಡೇಟೆಡ್ ಕಾಂಪೆನ್ಸೇಷನ್ ಅಂತ ಹೇಳ್ತೀವಿ. ಟಾರ್ಟಲ್ಲಿ ಅನ್ಲಿಕ್ವಿಡೇಟೆಡ್, ಕಾಂಟ್ರಾಕ್ಟಲ್ಲಿ ಮೇ ಬಿ ಅನ್ಲಿಕ್ವಿಡೇಟೆಡ್ ಆರ್ ಲಿಕ್ವಿಡೇಟೆಡ್, ಮತ್ತು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ ಕಾಂಟ್ರಾಕ್ಟಲ್ಲಿ. ಟಾರ್ಟಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇರಲ್ಲ, ಪರಿಹಾರ ಒಂದೇ ಇರುತ್ತೆ, ಅಥವಾ ಇಂಜಂಕ್ಷನ್ ಇರುತ್ತೆ. ತಡೆಯಾಜ್ಞೆ ಕೊಡ್ಬೋದು ಅಥವಾ ಪರಿಹಾರ ಕೊಡ್ಬೋದು. ಇಲ್ಲಿ ಮಾರಲ್ ಬ್ಲೇಮ್. ನಿಮಗೆ ಸಮಾಜ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತದೆ. ಇಫ್ ಯು ಆರ್ ಇಮ್ಮಾರಲ್, ಸೊಸೈಟಿ ವಿಲ್ ನಾಟ್ ಲುಕ್ ಯು ರೆಸ್ಪೆಕ್ಟ್ಫುಲಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಬಟ್ ದೇರ್ ಇಸ್ ನೋ ಬೈಂಡಿಂಗ್ ಫೋರ್ಸ್ ಆಫ್ ಎ ಲಾ. ದಿಸ್ ಈಸ್ ಮೈ ಫೋರ್ತ್ ಪಾಯಿಂಟ್. ದೆನ್ ಪ್ರೂಫ್ ಆಫ್ ಸ್ಟ್ಯಾಂಡರ್ಡ್. ಇವನ್ನ ಪ್ರೂವ್ ಮಾಡೋದು ಹೆಂಗೆ, ಸಾಬೀತು ಮಾಡೋದು ಹೆಂಗೆ? ಸಾಬೀತು ಮಾಡುವ ವಿಷಯದಲ್ಲಿಯೂ ಕೂಡ ಕ್ರೈಮಲ್ಲಿ ಮಾತ್ರ ನಾವು ಬಿಯಾಂಡ್ ರೀಸನೇಬಲ್ ಡೌಟ್ ಮಾಡಬೇಕು. ಬಿಯಾಂಡ್ ರೀಸನೇಬಲ್ ಡೌಟ್. ಲೆಟ್ 100 ಕಲ್ಪ್ರಿಟ್ಸ್ ಬಿ ಫ್ರೀ,
ಬಟ್ ಒನ್ ಇನ್ನೋಸೆಂಟ್ ಶುಡ್ ನಾಟ್ ಬಿ ಪನಿಷ್ಡ್ ಅಂತ ಹೇಳ್ತಾರೆ. ಅದಕ್ಕೆ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ಯಾವನ ಅಪರಾಧಿ ಸ್ಥಾನದಲ್ಲಿ ನಿಂತಿರ್ತಾನೆ ಅವನು ತಾನೇನು ಹೇಳಬೇಕಾಗಿಲ್ಲ, ಪೊಲೀಸರೇ ಎಲ್ಲ ಸಾಧಿಸಬೇಕು. ಪೊಲೀಸರೇ, ಪ್ರಾಸಿಕ್ಯೂಷನ್ ಇಟ್ ಸೆಲ್ಫ್ ಹ್ಯಾಸ್ ಟು ಪ್ರೂವ್ ಎವ್ರಿಥಿಂಗ್. ಎಲ್ಲ ಡಾಕ್ಯುಮೆಂಟ್ ಅವರೇ ಕೊಡಬೇಕು. ಇವನ್ ಜಡ್ಜ್ ಹತ್ರ ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿ ನೀವು ಹೋದರೆ, ನೋಡಪ್ಪ ನೀ ಹಂಗೆ ಹೇಳ್ಬೇಕಂತೇನಿಲ್ಲ ಅಂತ ಹೇಳಿ ಜಡ್ಜ್ ನಿಮಗೆ ಅಡ್ವೈಸ್ ಮಾಡ್ತಾರೆ. ಆದಾಗ್ಯೂ ನೀವು ಇಲ್ಲ ಸಾರ್ ನನ್ನ ಸ್ಟೇಟ್ಮೆಂಟ್ ತೊಗೊಳ್ಳಿ ಸಾರ್ ಅಂಥೇಳಿ ಆವಾಗ 164 ಸ್ಟೇಟ್ಮೆಂಟ್ ತೊಗೊಳ್ತಾರೆ. ಆವಾಗ ಇಲ್ಲ ಅಂದರೆ ಇಲ್ಲ, ನೀವು ನಿಮಗೆ ನೀವೇ ಸಾಕ್ಷಿ ಹೇಳಬೇಕು ಅಂತೇನಿಲ್ಲ. ಈ ಪ್ರೂವ್ ಮಾಡುವಂತಹ ಜವಾಬ್ದಾರಿ ಇರ್ತದಲ್ಲ, ಈ ಜವಾಬ್ದಾರಿ ಇಟ್ ಈಸ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್. ಪ್ರಾಸಿಕ್ಯೂಷನ್ ಅವರೇ ಮಾಡಬೇಕು. ಬಟ್ ಸಿವಿಲ್ ಲಾನಲ್ಲಿ ಹಂಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಬಬಿಲಿಟಿ. ನೀವು ನಿಮ್ಮ ಕೇಸನ್ನು ನೀವು ಪ್ರೂವ್ ಮಾಡಬೇಕು, ಅಪೋಸಿಟ್ ಪಾರ್ಟಿ ಇಲ್ಲ ಅನ್ನೋದನ್ನು ಅವನು ಪ್ರೂವ್ ಮಾಡ್ತಾನೆ. ದಟ್ ಈಸ್ ದ ಕಾನ್ಸೆಪ್ಟ್ ಇನ್ ಟಾರ್ಟ್ ಲಾ ಆರ್ ಸಿವಿಲ್ ಲಾ. ದೆನ್ ಮೊರಾಲಿಟಿಗೆ ಲೀಗಲ್ ಪ್ರೂಫು ಅದು ಇದು ಇಟ್ಸ್ ಔಟ್ಸೈಡ್ ದ ಕಾನ್ಸೆಪ್ಟ್ ಆಫ್ ಲಾ. ಇಲ್ಲಿ ನೀವು ಪ್ರೂವ್ ಮಾಡೋದು ಬಿಡೋದು ಅವೆಲ್ಲ ಪ್ರಶ್ನೆನೇ ಬರೋದಿಲ್ಲ. ದೆನ್ ವಾಟ್ ಈಸ್ ದಿಸ್ ಕಾನ್ಸೆಪ್ಟ್? ಮೆನ್ಸ್ ರಿಯಾ ಇಂಟೆನ್ಷನ್. ಮೆನ್ಸ್ ರಿಯಾ ಅಂತಂದರೆ ಕಪಟ ಬುದ್ಧಿ, ದುರುದ್ದೇಶ, ಗಿಲ್ಟಿ ಮೈಂಡ್ ಅಂತಾರೆ. ಕಪಟ ಬುದ್ಧಿ, ದುರುದ್ದೇಶ, ಗಿಲ್ಟಿ ಮೈಂಡ್ ಅಥವಾ ಮೋಸದ ಮನಸ್ಸು, ಸೇಡಿನ ಮನಸ್ಸು. ಆಲ್ ದೀಸ್ ಥಿಂಗ್ಸ್ ಆರ್ ಮೆನ್ಸ್ ರಿಯಾ. ಕ್ರೈಮಲ್ಲಿ ಮೆನ್ಸ್ ರಿಯಾ ಬಹಳ ಇಂಪಾರ್ಟೆಂಟ್. ಅಪರಾಧದಲ್ಲಿ ಈ ದುಷ್ಟ ಮನಸ್ಸನ್ನು ಬಹಳ ಪ್ರಮುಖವಾಗಿ ಕನ್ಸಿಡರ್ ಮಾಡ್ತಾರೆ. ಆದರೆ ಸಿವಿಲಲ್ಲಿ ಹಂಗಲ್ಲ. ಮೆನ್ಸ್ ರಿಯಾ ಇಸ್ ನಾಟ್ ಕನ್ಸಿಡರ್ಡ್ ಹಿಯರ್. ಇಟ್ ಓನ್ಲಿ ಗೋಸ್ ಆನ್ ಫ್ಯಾಕ್ಟ್ಸ್. ಆ್ಯಂಡ್ ಅಪ್ಲಿಕೇಶನ್ ಆಫ್ ರೂಲ್ಸ್ ಇನ್ ಟಾರ್ಟ್ ಲಾ ಆರ್ ಸಿವಿಲ್ ಲಾ. ವೇರ್ಯಾಸ್ ಇಟ್ ಈಸ್ ಪ್ಯೂರ್ಲಿ ಮಾರಲ್. ಇಲ್ಲಿ ಅದು ಯಾವುದು ಪ್ರಶ್ನೆ ಬರಲ್ಲ. ಇಟ್ ಈಸ್ ಪ್ಯೂರ್ಲಿ ಮಾರಲ್, ಕಂಪ್ಲೀಟ್ಲಿ ಮಾರಲ್. ಅಲ್ಲೇನು ಇದ್ರ ಬಗ್ಗೆ ಚರ್ಚೆನೇ ಬರಲ್ಲ ಮಾರಾಲಿಟಿನಲ್ಲಿ. ದೆನ್ ಸೋರ್ಸ್ ಆಫ್ ಲಾ, ಎಸ್ಪೆಷಲಿ ಫಾರ್ ಅ ಕ್ರೈಮ್ we have got a law itself. BNS 2023. According to this law, every crime is defined. ಯಾವುದಕ್ಕೆ ಏನು ಶಿಕ್ಷೆ ಅನ್ನೋದನ್ನು ಡಿಫೈನ್ ಮಾಡಿಬಿಟ್ಟಿದ್ದೀವಿ ನಾವು. ಅಪರಾಧ ಯಾವುದು, ಅಪರಾಧಕ್ಕೆ ಶಿಕ್ಷೆ ಏನು, ಇದರಲ್ಲಿ ಅಪರಾಧವನ್ನು ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತಹ ಪನಿಷ್ಮೆಂಟನ್ನು, ಶಿಕ್ಷೆಯನ್ನು ಎರಡೂ ಡಿಫೈನ್ ಮಾಡಿದ್ದೀವಿ. ಇದು ಅಲ್ಲದೆ ಬೇರೆ ಲಾಸು ಇದ್ದಾವೆ, ಕೆಲವೊಂದು ಬೇರೆ ಲಾಸು ಇದ್ದಾವೆ. ಲೈಕ್ ಕರಪ್ಷನ್ ಆ್ಯಕ್ಟ್, PMLA ಆ್ಯಕ್ಟ್, ದೆನ್ ಪೋಟಾ ಆ್ಯಕ್ಟ್, ಪೋಕ್ಸೋ ಆ್ಯಕ್ಟ್, ಇವೆಲ್ಲವೂ ಅದರಲ್ಲಿ ಬರ್ತವೆ. ಅಂದರೆ ಬೇರೆ ಬೇರೆ ಕಾನೂನುಗಳು. ಬಟ್ ಪ್ರಮುಖವಾಗಿರುವಂಥದ್ದು BNS. ಓಲ್ಡ್ ಇಟ್ ಈಸ್ IPC ಅಂತಕ್ಕಂಥದ್ದು. ಅಂದರೆ ಲಾಸ್ ಎಕ್ಸಿಸ್ಟ್. ಇಲ್ಲಿ ಹಂಗಲ್ಲ. This is all on common law principle. Tort is based on common law principle. Purely common law principle. But if in place of tort, you are going for contract, TP Act, etc. All these things are based on laws also. And they are the product of common law principle. Even Contract Act ಇದೆಯಲ್ವಾ, ಅಥವಾ TP Act, all those things have ultimately came from the various historical judgments of the British court. ಅದಕ್ಕೆ ನಾವು ಅದಕ್ಕೆ ಕಾಮನ್ ಲಾ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಓಕೆ. ಆರ್ ಸಿವಿಲ್ ಕೋರ್ಟ್ಸ್, CPC. ಇನ್ನೊಂದು ಇಲ್ಲಿ ಬರುವಂಥದ್ದು ಏನಂತಂದರೆ CPC, ಸಿವಿಲ್ ಕೋರ್ಟ್ಸ್, ರೈಟ್. ಆಮೇಲೆ ದಟ್ ಈಸ್ ಎಥಿಕ್ಸ್ ಆ್ಯಂಡ್ ರಿಲಿಜನ್, ಕಲ್ಚರ್, ಅದರ್ ಥಿಂಗ್ಸ್, ಮೊರಾಲಿಟಿ, ರೈಟ್. ಸೊ ದೆನ್ ಉದಾಹರಣೆ, ಎಕ್ಸಾಂಪಲ್, ಮರ್ಡರ್, ರೇಪ್, ಥ್ರೆಫ್ಟ್, ಆಲ್ ದೀಸ್ ಥಿಂಗ್, ಕಿಡ್ನ್ಯಾಪಿಂಗ್, all these are covered under crime. ನೋಡಿ, ನೆಗ್ಲಿಜೆನ್ಸ್, ನ್ಯೂಷನ್ಸ್, ಡಿಫೆಮೇಷನ್, ಟ್ರೆಸ್ಪಾಸ್ ಅಂದರೆ ನಿರ್ಲಕ್ಷ್ಯ. ಆಮೇಲೆ ಏನು ನ್ಯೂಷನ್ಸ್ ಅಂದರೆ ಉಪದ್ರವ, ಹಾನಿಕಾರಕ ಕ್ರಿಯೆ ಅನ್ನೋದಕ್ಕಿಂತ ನೀವು ಕನ್ನಡದಲ್ಲಿ ಇದಕ್ಕೆ ಉಪದ್ರವ ಅನ್ಬೋದು. ದಿಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಉಪದ್ರವ. ಓಕೆ. ಆಮೇಲೆ ಮಾನಹಾನಿ, ಅಕ್ರಮ ಪ್ರವೇಶ, ಇವೆಲ್ಲ. ಅದನ್ನೇ ನೀವು ಇದರಲ್ಲಿ ತಗೊಂಡ್ರೆ ಸುಳ್ಳು ಹೇಳೋದು, ಆಶೆಬುರುಕ್ತನ, ಅಥವಾ ಯಾವುದೋ ಒಂದು ಪ್ರಾಮಿಸನ್ನು ಮೋಸ ಮಾಡೋದು. ಬಿಟ್ರೇಯಲ್ ಅಂತಂದರೆ ಏನೋ ಒಂದು ಹೇಳಿರ್ತೀರಿ, ಕೆಲವೊಂದು ಬಿಟ್ರೇಯಲ್ಗಳು ಅವು ಏನಾಗ್ಬಿಡ್ತವೆ, ಫ್ರಾಡೇ ಆಗಿಬಿಡ್ತವೆ. ಫ್ರಾಡ್ ಅಲ್ಲ, ತುಂಬ ಸಣ್ಣ ಪುಟ್ಟಂತಹ ಮಿಸ್ಟೇಕ್ಗಳು, ಬಿಟ್ರೇಯಲ್ಗಳು ಅಂತ ಹೇಳ್ಬೋದು, ರೈಟ್. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಎಸ್,
ರೆಮಿಡಿ ಬಗ್ಗೆ ವಿಚಾರ ಮಾಡಿದರೆ ಬೆನಿಫಿಷರಿ ಆಫ್ ರೆಮಿಡಿ, ಇದರಲ್ಲಿ ಲಾಭ ಯಾರಿಗಾಗ್ತದೆ, ಲಾಭ ಯಾರಿಗಾಗ್ತದೆ ಇಲ್ಲಿ ನೋಡಿ. ಇಲ್ಲಿ ಸೊಸೈಟಿಗೆ ಲಾಭ ಆಗುತ್ತೆ. ಅಪರಾಧಿಗಳನ್ನು ಶಿಕ್ಷಿಸುವುದರಿಂದ ಆಗುವಂತಹ ಲಾಭ ಸಮಾಜಕ್ಕೆ ಲಾಭ ಸಿಗ್ತದೆ, ಸಮಸ್ತ ಸಮಾಜಕ್ಕೆ. ಅಂದರೆ ಸಾರ್ವಜನಿಕ ಶಾಂತಿ ಕಾಪಾಡುವಂತಹ ವಿಷಯದಲ್ಲಿ ಪಬ್ಲಿಕ್ ಆರ್ಡರ್, ಓಕೆ, ಅದಕ್ಕೆ ಅನುಕೂಲ ಆಗುತ್ತೆ. ಆದರೆ ಟಾರ್ಟ್ ಅಥವಾ ಕಾಂಟ್ರಾಕ್ಟಲ್ಲಿ, ಕಾಂಟ್ರಾಕ್ಟ್, ಟಿ ಪಿ ಆ್ಯಕ್ಟ್, ವಾಟ್ ಎವರ್ ಇಸ್ ದೇರ್, ಸಿವಿಲ್ ಲಾಸ್, ಐ ಕ್ಯಾನ್ ಕಾಲ್ ಇಟ್ ಆಸ್ ಸಿವಿಲ್ ಲಾಸ್. ಇಲ್ಲೇನಾಗುತ್ತೆ, ಯಾರು ಕೋರ್ಟ್ಗೆ ಹೋಗ್ತಾರೆ, ಹಾನಿ ಆದವ್ರು ಕೋರ್ಟ್ಗೆ ಹೋದರೆ ಅವ್ರ ಹಾನಿ ಸರಿ ಹೋಗ್ಬೋದು, ದೇ ಕ್ಯಾನ್ ಗೆಟ್ ಕಾಂಪೆನ್ಸೇಷನ್, ಓಕೆ, ಅವ್ರ ಹಕ್ಕುಗಳನ್ನು ಮರಳಿ ಪಡ್ಕೊತಾರೆ. ಇಲ್ಲಿ ನೋಡಿ, ಮಾರಲ್ ಆಗಿರೋದ್ರಿಂದ ನೀವು ಜೀವನದಲ್ಲಿ ಖುಷಿಯಾಗಿರ್ಬೋದು. ಇಲ್ಲಿ ಕಾನೂನಿನ ಕಟ್ಟಳೆಯಿಂದ ನಿಮ್ಮನ್ನೇನೋ ಏನು ಮಾಡೋದಿಲ್ಲ. ಬಟ್ ಇಟ್ ಈಸ್ ಆಲ್ ಫಾರ್ ಯು ಟು ಡಿಸೈಡ್ ಯಾವ ರೀತಿ ಇರಬೇಕು. ಒಬ್ಬ ಸರ್ಕಾರಿ ನೌಕರ ಕರ್ತವ್ಯವನ್ನು ಹೇಗೆ ಮಾಡಬೇಕು. ಎಷ್ಟೋ ಸಲ ಅವರು ತಪ್ಪುಗಳನ್ನು ಮಾಡಿ ಕಾನೂನಿಂದನೂ ತಪ್ಪಿಸ್ಕೊತಾರೆ, ಆದರೆ ತಮ್ಮ ಆತ್ಮಸಾಕ್ಷಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ದೆನ್ ಓವರ್ಲ್ಯಾಪ್ ಆರ್ ರಿಲೇಷನ್. ನೋಡಿ, ಕೆಲವೊಮ್ಮೆ ಒಂದು ಇನ್ನೊಂದರಲ್ಲಿ ಸೇರಿಕೊಳ್ತದೆ ಅಂತ ಹೇಳ್ತಾರೆ. ಓವರ್ಲ್ಯಾಪ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮೇ ಕೋಯಿನ್ಸೈಡ್ ವಿತ್ ಕ್ರೈಮ್ ವೆನ್ ದ ಸೇಮ್ ಆ್ಯಕ್ಟ್ ಈಸ್ ಬೋತ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್. ಫಾರ್ ಎಕ್ಸಾಂಪಲ್, ನೀವು ಡಿಫೇಮೇಷನ್ ತಗೊಂಡ್ರೆ, ಡಿಫೇಮೇಷನ್ ಪ್ರಕರಣದಲ್ಲಿ ನೀವೇನು ಮಾಡ್ಬೋದು, ಕ್ರಿಮಿನಲ್ ಕೇಸು ಹಾಕ್ಬೋದು, ಸಿವಿಲ್ ಕೇಸು ಹಾಕ್ಬೋದು. ಅದು ಇಲ್ಲಿಯೂ ಬರುತ್ತೆ, ಇಲ್ಲಿಯೂ ಬರುತ್ತೆ. ನೀವು ಇಷ್ಟು ದುಡ್ಡು ಕೊಡು ಅಂತ ಹೇಳಿ ಏನು ಮಾಡ್ಬೋದು, ಸಿವಿಲ್ ಕೇಸ್ ಹಾಕ್ಬೋದು ನಿಮ್ಮ ಮಾನಹಾನಿ ಆದರೆ. ಅದರ ಜೊತೆಗೆ ಇವನಿಗೆ ಶಿಕ್ಷೆ ಕೊಡಿ ಅಂಥೇಳಿ ಕ್ರಿಮಿನಲ್ ಕೇಸು ಹಾಕ್ಬೋದು. ಸೊ ದಟ್ ಈಸ್ ದ ಕಾನ್ಸೆಪ್ಟ್. ಕೆಲವೊಂದು ಓವರ್ಲ್ಯಾಪ್ ಆಗುತ್ತೆ ಅಂತ. ಆಮೇಲೆ ಆಫನ್ ಇನ್ಸ್ಪೈರ್ಸ್ ಬೋತ್ ಟಾರ್ಟ್ ಆ್ಯಂಡ್ ಕ್ರೈಮ್. ಮಾರಲ್ ರಾಂಗ್ ಮೇ ಬಿಕಮ್ ಲೀಗಲ್ ರಾಂಗ್ ಇಫ್ ಸೊಸೈಟಿ ಡಿಮಾಂಡ್ಸ್. ನೋಡಿ, ಒಂದು ನೈತಿಕ ತಪ್ಪು ಇದೆಯಲ್ಲ, ಆ ತಪ್ಪು ಅಕಸ್ಮಾತ್ ಮುಂದೊಂದು ದಿನ ಕಾನೂನಾದರೆ ಅದು ಮಾರಲ್ ರಾಂಗ್ ಅಥವಾ ಟಾರ್ಟ್ ಅಥವಾ ಕ್ರೈಮ್ ಆಗ್ಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. This is, I think, 10 points I have given you, right? With this short video, I can complete summary of the table. Crime ensures public order through punishment. Nodi, crime ultimately, ಅಪರಾಧ ಇದೆಯಲ್ವಾ, ಅಪರಾಧ ಕೊನೆಗೆ ಶಿಕ್ಷೆಯಲ್ಲಿ ಕೊನೆಗೊಳ್ತದೆ. ಅಪರಾಧ. ಟಾರ್ಟ್, ಅಪಕೃತ್ಯ ಪರಿಹಾರದಲ್ಲಿ ಕೊನೆಗೊಳ್ತದೆ. ಆದರೆ ಮೊರಾಲಿಟಿಗೆ ದೇರ್ ಈಸ್ ನೋ ಬೈಂಡಿಂಗ್ ಆಫ್ ಲಾ. ಕಾನೂನಿನ ಕಟ್ಟಳೆ ಇಲ್ಲ ಇದಕ್ಕೆ. ಕಾನೂನು ಬರೋದಿಲ್ಲ. ನಿಮ್ಮ ಆತ್ಮಸಾಕ್ಷಿ, ನೀವು ತಪ್ಪು ಮಾಡ್ತೀರೋ ಸರಿ ಮಾಡ್ತೀರೋ ಅನ್ನೋದು. ಹೆನ್ಸ್ ಆಲ್ ತ್ರೀ ಆರ್ ಇಂಟರ್ ಕನೆಕ್ಟೆಡ್ ಯೆಟ್ ಡಿಸ್ಟಿಂಕ್ಟ್. ನೋಡಿ, ಡೈಮೆನ್ಷನ್ಸ್ ಮೂರು ಒಂದಕ್ಕೊಂದು ಕನೆಕ್ಟೆಡ್ ಇದ್ದರೂ ಕೂಡ ದೇ ಆರ್ ಹ್ಯಾವಿಂಗ್ ಎ ಡಿಫರೆಂಟ್ ಡೈಮೆನ್ಷನ್. ನೀವು ಮಾಡುವ ಒಂದು ತಪ್ಪು ಇದೆಯಲ್ಲ, ನೀವು ಮಾಡುವ ಒಂದು ತಪ್ಪು ಮೂರು ಕ್ಯಾಟಗರಿಯಲ್ಲಿ ಬರ್ಬೋದು. ಅದು ನೈತಿಕತೆಯಲ್ಲಿ ಬರ್ಬೋದು, ಅದು ಅಪರಾಧವಾಗ್ಬೋದು, ಅಪಕೃತ್ಯವಾಗ್ಬೋದು, ಅಥವಾ ಅದು ಅಪರಾಧ ಆಗ್ಬೋದು. ಇದು ಶಿಕ್ಷೆ ಆಗತ್ತೆ. ಓಕೆ, ಇದರ ಲಾಭ ಸಮಾಜಕ್ಕೆ ಸಿಗುತ್ತೆ. ಇಲ್ಲಿ ನೀವು ಪರಿಹಾರ ಕೊಡಬೇಕಾಗತ್ತೆ. ಪರಿಹಾರ ಕೊಡುವುದು ಇದು ಏನಾಗುತ್ತೆ, ವ್ಯಕ್ತಿಗತ ಲಾಭ, ವ್ಯಕ್ತಿ ಹಾನಿಯಿಂದ ಮುಕ್ತಿ, ಅವನಿಗೆ ಹಾನಿಯಿಂದ ಮುಕ್ತಿ ಸಿಗುತ್ತೆ, ಯಾವುದು ತೊಂದರೆಗಾಗಿರ್ತಾನೆ. ನೈತಿಕತೆ ಏನಿಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ನೀವು ವಂಚನೆ ಮಾಡ್ಕೊತೀರಿ. ಆತ್ಮಸಾಕ್ಷಿಗೆ ನೀವೇ ವಂಚನೆ ಮಾಡ್ಕೊತೀರಿ. ವಿಪರೀತ ಸಿಗರೇಟ್ ಸೇರ್ತೀರಾ,
ಅಥವಾ ವಿಪರೀತ ಸಮಾಜಕ್ಕೆ ಗೊತ್ತಿರಲಾರ್ದಂಥ ಏನೇನೋ ವ್ಯವಹಾರಗಳನ್ನ ಮಾಡ್ತೀರಾ, ಪ್ರತಿದಿನ ಅದು ನಿಮ್ಮನ್ನು ತಿಂತಾ ಇರ್ತದೆ. ಸೊ ದಟ್ ಈಸ್ ವಾಟ್ ಈಸ್ ಮೊರಾಲಿಟಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತೇನೆ. ಆಮೇಲೆ ನಿಮಗೆ ಪರೀಕ್ಷೆಗೆ ಈ ರೀತಿ ಕೇಳ್ಬೋದು, ಡಿಸ್ಟಿಂಕ್ಷನ್ ಬಿಟ್ವೀನ್ ಕ್ರೈಮ್ ಆ್ಯಂಡ್ ಸಿವಿಲ್ ರಾಂಗ್ ಅಂತ ಕೇಳ್ಬೋದು. ಅದನ್ನು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಕ್ರೈಮ್ ವಿಡಿಯೋದಲ್ಲಿ ಎಲ್ಲವನ್ನು ಹೇಳಿದ್ದೀನಿ. ಇನ್ನೊಂದು ಡಿಸ್ಟಿಂಕ್ಷನ್ ಬಿಟ್ವೀನ್ ಕ್ರೈಮ್ ಆ್ಯಂಡ್ ಟಾರ್ಟ್ ಅಂತ ಕೇಳ್ಬೋದು, ಅದನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದೆನ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಟೈಮ್ ಆ್ಯಂಡ್ ಮೊರಾಲಿಟಿನೂ ಕೇಳ್ಬೋದು. ಬೇಸಿಕ್ಕಾಗಿ ಈ 3 ತತ್ವಗಳನ್ನು, ಅಂದರೆ ನಾಗರಿಕ ತಪ್ಪಲ್ಲಿ 3 ಪ್ರಕಾರ. ಒಳ್ಳೆಯ ತಪ್ಪು ಮಾಡ್ಬೋದು, ಒಳ್ಳೆಯ ತಪ್ಪು ಅಲ್ಲ, ಒಳ್ಳೆಯ ತಪ್ಪು ಒಳ್ಳೆಯದಿರೋದಿಲ್ಲ. ಕೃತ್ಯ ತಪ್ಪಾಗಿದ್ರೆ, ಕೃತ್ಯ ಸರಿ ಇದ್ರೆ ಏನಿಲ್ಲ. ನಿಮ್ಮ ಕೃತ್ಯ ಸರಿ ಇದ್ರೆ ಯಾರು ನೀವು ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿ ಅಂತ. ನಿಮ್ಮ ಕೃತ್ಯ ಸರಿಯಾದದಿದ್ದರೆ ಸಮಾಜಕ್ಕೆ ನೀವು ಉಪಯುಕ್ತ ವ್ಯಕ್ತಿ, ನಿಮಗೆ ಯಾವ ತೊಂದರೆ ಆಗೋದಿಲ್ಲ. ನೀವು ತಪ್ಪು ಮಾಡಿದಾಗ ತಪ್ಪುಗಳನ್ನು ಈ ರೀತಿ ವಿಶ್ಲೇಷಣೆ ಮಾಡ್ಬೋದು. ಆದರೂ ಕೂಡ ಇದರಲ್ಲಿ ನಿಮ್ಮ ತಪ್ಪು ಅಪಕೃತ್ಯ ಮತ್ತು ಅಪರಾಧ ಆದರೆ ಹೊಣೆಗಾರಿಕೆ ನಿಮ್ಮ ಮೇಲೆ ಜಾಸ್ತಿ. ಆದರೆ ನಿಮ್ಮ ತಪ್ಪು ನೈತಿಕತೆಗೆ ಸಂಬಂಧಪಟ್ಟಂಥದ್ದಿದ್ರೆ ಅದು ನಿಮ್ಮನ್ನು ದಿನನಿತ್ಯ ನಿಮಗೆ, ನಿಮ್ಮ ಆತ್ಮಸಾಕ್ಷಿಗೆ ನೀವು ವಿರುದ್ಧವಾದಂಥ ಕೆಲಸ ಮಾಡಿದಂಗೆ. ಆದರೆ ಇಲ್ಲಿ ಕಾನೂನು ಪಿಕ್ಚರಿಗೆ ಬರೋದಿಲ್ಲ. ಲಾ ಈಸ್ ನಾಟ್ ಕಮಿಂಗ್ ಇನ್ ಟು ಪಿಕ್ಚರ್. ಕಾನೂನು ಇಲ್ಲಿ ನಿಮಗೆ ಬರೋದಿಲ್ಲ. ಎಸ್ ಎ ಲಾಯರ್, ನಿಮ್ಮ ಕ್ಲೈಂಟ್ ನಿಮ್ಮ ಹತ್ರ ಬಂದಿರ್ತಾನೆ, ನೀವು ಏನು ಮಾಡ್ತೀರಿ ಅಂತಂದರೆ ಕ್ಲೈಂಟಿಂದ ಸರಿಯಾದ ದುಡ್ಡು ಬರೋದಿಲ್ಲ. ಸೊ ನೀವು ಸರಿಯಾಗಿ ಕೆಲಸ ಮಾಡಲಾರ್ದೆ ಅಥವಾ ಅಪೋಸಿಟ್ ಲಾಯರ್ ಅವರಿಗೆ ಮಿಂಗಲ್ ಆದರೆ ಓಕೆ, ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಆದರೆ ವಾಟ್ ಯು ಆರ್ ಡೂಯಿಂಗ್ ಈಸ್ ಯು ಆರ್ ಡೂಯಿಂಗ್ ದ್ಯಾಟ್ ಅಗೇನೆಸ್ಟ್ ದ ಎಥಿಕ್ಸ್, ಆ್ಯಂಡ್ ದ್ಯಾಟ್ ಎಥಿಕ್ಸ್ ಇನ್ಕ್ಲೂಡ್ಸ್ ಮೊರಾಲಿಟಿ ಆಲ್ಸೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.